ಎಲ್ಲರಿಗೂ ನಮಸ್ಕಾರ. ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರತಿಭಾವಂತ ಶಿಷ್ಯನಿಗೆ ವಿದ್ವಾಂಸರಾಗಿರುವ ಕಲಿಸಬೇಕೆಂಬ ಹಂಬಲವಿರುವ ಗುರುವು ದೊರೆಯುವುದು ಹೇಗೆ ಪುಣ್ಯ ವಿಶೇಷವೋ ಹಾಗೆಯೇ ಗುರುವಿಗೆ ತಕ್ಕ ಶಿಷ್ಯ ಸಿಗುವುದೂ ಸಹ. ಈ ವಿಷಯದಲ್ಲಿ ಕುಮಾರ ಮತ್ತು ದೇವದರರಿಬ್ಬರು ಅದೃಷ್ಟಶಾಲಿಗಳೇ. ತಮ್ಮಲ್ಲಿರುವ ಪಾಂಡಿತ್ಯವನ್ನೆಲ್ಲ ಅವರು ಕುಮಾರರಿಗೆ ಧಾರೆ ಎರೆದರು. ಆ ಧಾರೆಯನ್ನು ಕುಮಾರರು ಸಂಪೂರ್ಣವಾಗಿ ಗ್ರಹಿಸಿಕೊಂಡರು. ತತ್ಫಲವಾಗಿ ಕಲಿಯತೊಡಗಿದ 2 ವರ್ಷದಲ್ಲಿ ಅನುಕರಣಾತ್ಮಕ ಹಾಡುಗಾರಿಕೆ ಮಾಯವಾಗಿ ಸ್ವತಂತ್ರವಾದ ಹಾಡುಗಾರಿಕೆಯನ್ನು ಕುಮಾರರು ದನಿಗೂಡಿಸಿಕೊಳ್ಳಲು ಸಾಧ್ಯವಾಯಿತು. ಹಲವಾರು ವರ್ಷಗಳ ತಪಸ್ಸಿನಿಂದಾಗಿ ಕುಮಾರರು ಓರ್ವ ಪಕ್ವ ಗಾಯಕನಾಗಿ ರೂಪುಗೊಂಡರು. ಈ ಹಿನ್ನೆಲೆಯಲ್ಲಿ ಕುಮಾರರು ತಮ್ಮನ್ನು ತಾವು ಕಂಡುಕೊಂಡ ಬಗೆಯೂ ಅನನ್ಯವಾಗಿದೆ. ಸರ್ವರೊಳಗೊಂದೊಂದು ನುಡಿಗಳ ಕಲಿತು ಸರ್ವಜ್ಞನಾದೆ ಎಂದು ಮಹಾಕವಿ ಸರ್ವಜ್ಞ ಹೇಳುತ್ತಾನೆ. ಹಾಗೆಯೇ ಕುಮಾರರು ಕೂಡ ಹಲವಾರು ಕಲಾವಿದರಿಂದ ಒಳ್ಳೆಯ ಸಂಗತಿಗಳನ್ನು ಕಲಿತು ಮಹಾನ್ ಗಾಯಕರಾದರು ಎಂಬುದು ಇತಿಹಾಸ. ಕುಮಾರರು ಸಂಗೀತ ಶಾಸ್ತ್ರವನ್ನು ಅತ್ಯಂತ ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳುತ್ತಿದ್ದರು. ಶಾಸ್ತ್ರಬದ್ಧ ಸಂಗೀತಕ್ಕೆ ಕಾವ್ಯದ ಲೇಪ ನೀಡಿದರೆಂದು ಭಾವಿಸಬಹುದು. ಅವರ ಹಾಡು ಆ ರೀತಿಯಲ್ಲಿತ್ತು. ಬನ್ನಿ, ಕುಮಾರರ ಈ ಸಂಗೀತ ಪಯಣದ ಯಶೋಗಾಥೆಯನ್ನು ನಿಮ್ಮ ಮುಂದೆ ಎಂದಿನಂತೆ ಬಿಚ್ಚಿಡಲಿದ್ದಾರೆ ಲೇಖಕ ಶ್ರೀ ಶಿರೀಶ್ ಜೋಶಿಯವರು. ಎಲ್ಲರಿಗೂ ನಮಸ್ಕಾರ. ಪರಿಮಳ ಸಾಂಸ್ಕೃತಿಕ ವಾಹಿನಿಯ ನೋಡುಗರಿಗೆಲ್ಲ ನನ್ನ ಆತ್ಮೀಯ ನಮಸ್ಕಾರಗಳು. ನಾವು ಕುಮಾರ ಗಂಧರ್ವರ ಜೀವನದ ಸಂಗೀತದ ಸ್ವರಯಾನವನ್ನು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ತಮ್ಮನ್ನು ಕುಮಾರ ಗಂಧರ್ವರ ಜೀವನದ ಸ್ವರಯಾನದೊಳಗೆ ತಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಹಳ ಖುಷಿ ಅನ್ನಿಸ್ತದೆ. ಇಲ್ಲಿವರೆಗೆ ಕುಮಾರ ಗಂಧರ್ವರ ಜೀವನದಲ್ಲಿ ಆಗಿರತಕ್ಕಂಥ ನೋವು ನಲಿವುಗಳ ಬಗ್ಗೆ ಮಾತಾಡಿದ್ವಿ. ಇವತ್ತಿಂದ ಈ ಕುಮಾರ ಗಂಧರ್ವರ ಸ್ವರಯಾನ ಒಂದು ಬೇರೆ ದಿಕ್ಕಿನ ಕಡೆ ಸಾಗ್ತದೆ. ಏನದು ಬೇರೆ ದಿಕ್ಕು ಅಂತಂದ್ರೆ ಅವರ ಸಂಗೀತದ ಬಗ್ಗೆ ವಿಶೇಷವಾಗಿ ನಾನು ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡ್ತಾ ಹೋಗ್ತೇನೆ. ಕುಮಾರ ಗಂಧರ್ವ ಅನ್ನತಕ್ಕಂಥ ಒಬ್ಬ ಸಂಗೀತಗಾರ ತಯಾರಾಗಿದ್ದು ಒಂದು ತಪಸ್ಸಿನ ಫಲದಿಂದ. ಹಲವಾರು ವರ್ಷಗಳ ಕಾಲ ಅವರು ಸಂಗೀತದ ತಪಸ್ಸನ್ನು ಆಚರಿಸಿ ಕುಮಾರ ಗಂಧರ್ವ ಆದರು. ಆ ತಪಸ್ಸಂದರೆ ಎಂಥದ್ದು? ಹಲವಾರು ಕಷ್ಟಗಳ ಕುಲುಮೆಯೊಳಗೆ ಬೆಂದು ಬಂದಿರತಕ್ಕಂಥ ಅವರ ಜೀವನ ಮತ್ತು ಅವರ ಸಂಗೀತ ಪಕ್ವವಾಗಿ ರೂಪುಗೊಂಡದ್ದು ಹೇಗೆ ಅಂತಕ್ಕಂಥದ್ದನ್ನು ಈ ಎಪಿಸೋಡ್ಗಳಲ್ಲಿ ನಾನು ಕುಮಾರ ಗಂಧರ್ವರು ತಮ್ಮ ಜೀವನದ ಸ್ವರಯಾನವನ್ನು ತಾವ ಕಂಡುಕೊಂಡು ಅದರ ಬಗ್ಗೆ ಒಂದಿಷ್ಟು ಮಾತಾಡ್ಯಾರ. ಅವ್ರು ಹೇಳ್ತಾರೆ, ನಾವೊಬ್ಬ ಅಲೆಮಾರಿ. ಸಂಗೀತ ಅನ್ನತಕ್ಕಂಥದ್ದು ಒಂದು ಸುಂದರವಾಗಿರತಕ್ಕಂಥ ಪ್ರವಾಸ. ಈ ಪ್ರವಾಸದೊಳಗೆ ಭೇಟಿ ಆಗ್ತಕ್ಕಂಥ ರಾಗಗಳನ್ನು, ಅದರ ಬಗೆ ಬಗೆಯ ರೂಪಗಳನ್ನು ನೋಡೋದ್ರೊಳಗೆ ನನಗೆ ಆನಂದದ. ಬಗೆ ಬಗೆಯ ರಾಗದ ರೂಪಗಳನ್ನು ನೋಡಿ ಆನಂದ ಪಡೋದು ಮತ್ತು ಬೇರೆ ಬೇರೆ ರಾಗಗಳನ್ನು ನಿರ್ಮಾಣ ಮಾಡೋದು ನನಗೆ ಬಹಳ ಸಂತೋಷಕಾರಿಯಾಗಿರ್ತಕ್ಕಂಥ ಸಂಗತಿ. ಯಾಕಂತಂದರೆ ನಾನು ಸ್ವರಗಳ ಮುಖಾಂತರ ರಾಗದ ಸೌಂದರ್ಯವನ್ನು ಸಂಶೋಧನೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾವುದೋ ನನಗೆ ಸಂಪೂರ್ಣವಾಗಿ ತಿಳಿತದೋ ಅದನ್ನು ನಾನು ಸಂಪೂರ್ಣವಾಗಿ ಅದನ್ನು ನಾನು ಸಂಪೂರ್ಣವಾಗಿ ಹಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥದ್ದು. ನಾನು ಯಾವತ್ತು ತೃಪ್ತ ಆಗ್ತಾನೋ ಅದೇ ನನ್ನ ಗಾಯನದ ಕೊನೆ. ಅಲ್ಲಿಂದ ಹಾಡಿದ್ದು ನನಗೆ ತೃಪ್ತಿ ಕೊಟ್ಟಿತು ಅಂತ ಅನಿಸಿದ ಆ ಕ್ಷಣದಿಂದ ಮುಂದೆ ನಾನು ಹಾಡೋದಿಲ್ಲ ಅಂತಕ್ಕಂಥದ್ದು. ನಾನು ಆ ದೃಷ್ಟಿಯಿಂದ ಒಬ್ಬ ಸದಾ ಅತೃಪ್ತ ಗಾಯಕ ಅಂತ ಕುಮಾರ ಗಂಧರ್ವರು ತಮ್ಮನ್ನು ತಾವು ಕರ್ಕೊಂಡಾರ.
ಕುಮಾರ ಗಂಧರ್ವರ ಈ ಮಾತುಗಳು ಅವರ ಸಾಂಗೀತಿಕ ಬದುಕಿನ ದೃಷ್ಟಿಯಿಂದ ಬಹಳ ಮಹತ್ವವಾಗಿರತಕ್ಕಂಥವು. ಕುಮಾರ ಗಂಧರ್ವರಂಥ ಒಬ್ಬ ಪ್ರಬುದ್ಧ ಗಾಯಕನ ತಾನು ಅತೃಪ್ತ ಅಂತ ಹೇಳ್ಕೊಂಡ ಅಂದಮೇಲೆ ಅದರಿಂದ ಇವತ್ತಿನ ಯುವ ಕಲಾವಿದರು ಕಲಿಯುವುದು ಬಹಳಷ್ಟು ಅದ ಅಲ್ಲ. ಈ ಮಾತುಗಳ ಆಳಕ್ಕೆ ಇಳಿದಂತೆಲ್ಲ ಅವರ ಸಂಗೀತದ ವಿಶ್ವರೂಪ ನಮ್ಮ ಮುಂದೆ ತೆರೆದುಕೊಳ್ತದೆ. ಕುಮಾರ ಸಂಗೀತದ ಆಳಗಲಗಳು ಇದರೊಳಗೆ ನಮಗೆ ಗೋಚರ ಆಗ್ತವೆ. ಅಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ಪ್ರಯೋಗಶೀಲತೆ ಅದ. ಅಲ್ಲಿ ಅವರ ಅಪಾರವಾದ ಪಾಂಡಿತ್ಯದ ದರ್ಶನ ನಮಗಾಗ್ತದೆ ಮತ್ತು ಒಂದು ವಿಭಿನ್ನವಾದಂಥ ದೃಷ್ಟಿಕೋನದಿಂದ ರಾಗವೊಂದನ್ನು ನೋಡುವಂಥ ಮತ್ತು ಆ ರಾಗವನ್ನು ಅರಿತುಕೊಳ್ಳತಕ್ಕಂಥ ಪ್ರಯತ್ನ ಏನದ ಅನ್ನೋದು ನಮಗೆ ಗೊತ್ತಾಗ್ತದೆ. ಅಲ್ಲಿ ಕುಮಾರ ಗಂಧರ್ವರ ಹಾಡುಗಾರಿಕೆ ಒಳಗೆ ಏನೋ ಒಂದು ಹೊಸದರ ಹುಡುಕಾಟ ನಮಗೆ ಕಾಣಿಸ್ತದೆ. ಪ್ರಯೋಗಶೀಲತೆಯ ಎದೆಗಾರಿಕೆ ನಮಗೆ ಕಂಡುಬರ್ತದೆ. ಬದುಕಿನಲ್ಲಿ ಕಂಡುಕೊಂಡಿರ್ತಕ್ಕಂಥ ನೋವು ನಲಿವುಗಳ ಒಂದು ಸೂಕ್ಷ್ಮ ದರ್ಶನ ಅವರ ಹಾಡುಗಾರಿಕೆ ಒಳಗೆ ಅದ ಅಂತ ನನಗನ್ನಿಸ್ತದೆ. ಅದಮ್ಯವಾಗಿರ್ತಕ್ಕಂಥ ಆತ್ಮವಿಶ್ವಾಸ ಕೂಡ ಅವರ ಹಾಡಿನೊಳಗೆ ನಮಗೆ ಕಂಡು ಬರ್ತದೆ. ಈ ಎಲ್ಲ ಪ್ರಭಾವಳಿಗಳನ್ನು ಇಟ್ಕೊಂಡು ಕುಮಾರ ಗಂಧರ್ವರು ಆ ಪ್ರಭಾವಳಿಯ ನಡುವೆ ನಿಂತ ಮೂರ್ತಿಯಂತೆ, ಅರ್ಥಾತ್ ದೇವತಾ ಮೂರ್ತಿಯಂತೆ ನಮಗೆ ಕಾಣಿಸ್ತಾರೆ. ಕುಮಾರ ಗಂಧರ್ವರ ಬಗ್ಗೆ ಪಂಡಿತ್ ಭೀಮಸೇನ್ ಜೋಶಿ ಬಹಳ ಮಾರ್ಮಿಕವಾಗಿರತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ತೋ ಫಕ್ತ ಗಾಯಕ ನವತ ನಾಯಕ ಹೋತ ಅಂತ ಹೇಳಿ. ಅಂದ್ರೆ ಕುಮಾರ ಗಂಧರ್ವರು ಕೇವಲ ಗಾಯಕ ಮಾತ್ರ ಆಗಿರಲಿಲ್ಲ, ಅವರೊಬ್ಬ ನಾಯಕನಾಗಿದ್ದರು ಅಂತ. ಈ ಸಂಗೀತ ಲೋಕ ನಾಯಕ ಅಂತ ಕರಿಬೇಕಾದ್ರೆ ಅದಕ್ಕೆ ಬಹಳ ದೊಡ್ಡ ಯೋಗ್ಯತೆ ಬೇಕಾಗ್ತದೆ. ಯಾಕಂತಂದ್ರೆ ನಾಯಕ ಅನಿಸ್ಕೊಂಡಂಥವ ಗಾಯಕನೂ ಆಗಿರಬೇಕು, ಅದರ ಜೊತೆಗೆ ಸಂಗೀತ ಶಾಸ್ತ್ರದಲ್ಲಿ ಆತ ಪರಿಣಿತನೂ ಆಗಿರಬೇಕು. ಉದಾಹರಣೆಗೆ ತಾನ್ಸೇನ್ ಒಬ್ಬ ನಾಯಕ ಅಂತ ನಾವು ಹೇಳ್ತೇವೆ. ಯಾಕಂದರೆ ಆತ ಒಬ್ಬ ಅದ್ಭುತ ಗಾಯಕನಾಗಿದ್ದ ಮತ್ತು ಸಂಗೀತ ಶಾಸ್ತ್ರದ ಬಗ್ಗೆ ಗ್ರಂಥಗಳನ್ನು ಬರೆದಿರ್ತಕ್ಕಂಥ ಸಂಗೀತ ಶಾಸ್ತ್ರಜ್ಞನೂ ಕೂಡ ಆಗಿದ್ದ. ಹಿಂಗೆ ಒಬ್ಬ ಕಲಾವಿದ ಗಾಯಕನಾಗಿ ಮತ್ತು ನಾಯಕನಾಗಿ ರೂಪುಗೊಳ್ಳತಕ್ಕಂಥ ಒಂದು ಪ್ರಯಾಣ ಏನದಲ್ಲ, ಆ ಪ್ರಯಾಣವನ್ನು, ಆ ಸ್ವರಯಾನವನ್ನು ಕುಮಾರ ಗಂಧರ್ವರು ತಮ್ಮ ಜೀವನದೊಳಗೆ ಮಾಡಿದರು. ಕುಮಾರರು ಹಲವಾರು ಕಲಾವಿದರಿಂದ ಒಳ್ಳೆಯ ಗುಣಗಳನ್ನು ಗ್ರಹಿಸಿ ತಮ್ಮ ಗಾಯನದೊಳಗೆ ಅಳವಡಿಸಿಕೊಂಡ್ರು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಧ್ವನಿಯ ಮೇಲಿನ ಹಿಡಿತವನ್ನು ಹೆಂಗೆ ಸಾಧಿಸಬೇಕು ಅಂತಕ್ಕಂಥದ್ದಾಗಲಿ, ಅಥವಾ ಆಂಜನೇಯಬಾಯಿ ಮಲ್ಪೇಕರ್ ಅವ್ರ ಕಡೆಯಿಂದ ಕಲಿತಿರ್ತಕ್ಕಂಥ ಮಧ್ಯಮ ಸ್ವರದ ಪ್ರಯೋಗ ಆಗಲಿ ಇಲ್ಲಿ ಬಹಳ ಮಹತ್ವದ್ದು ಅನ್ನಿಸ್ತಾವೆ. ಎಂಥ ದುರ್ಭರ ಪ್ರಸಂಗದಲ್ಲಿಯೂ ಕೂಡ ವೇದಿಕೆ ಮೇಲೆ ಬಂದು ಎದೆಗುಂದದೆ ವೇದಿಕೆಗೆ ಬಂದು ಆ ಧ್ವನಿಯನ್ನು ಸಂಚಯಿಸಿಕೊಂಡು ಹಾಡ್ತಕ್ಕಂಥ ಒಂದು ಕಲೆ ಏನದಲ್ಲ, ಅದು ಕುಮಾರ ಗಂಧರ್ವರಿಗೆ ಬಹಳ ಅದ್ಭುತವಾಗಿ ಸಾಧಿಸಿತ್ತು ಅನ್ನುವಂಥ ಮಾತನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾವ ಸ್ವರವನ್ನು ಎಷ್ಟು ಪ್ರಮಾಣದೊಳಗೆ ಬಳಸಬೇಕು, ಯಾವ ರೀತಿ ಬಳಸಬೇಕು, ಅದರ ಮೇಲೆ ಎಷ್ಟು ಒತ್ತು ಕೊಡಬೇಕು ಅಂತಕ್ಕಂಥ ಈ ಸಂಗೀತದ ಸೂಕ್ಷ್ಮ ಸಂಗತಿಗಳೆಲ್ಲ ಕುಮಾರ ಗಂಧರ್ವರಿಗೆ ಅವು ರಕ್ತಗತವಾಗಿದ್ದು ಏನೋ ಅನ್ನುವಷ್ಟು ಸಹಜವಾಗಿ ಅವರ ಗಾಯನದೊಳಗೆ ನಮಗೆ ವ್ಯಕ್ತ ಆಗ್ತಾ ಇತ್ತು. ಇವೆಲ್ಲ ಸಂಗತಿಗಳನ್ನು ಹೆಚ್ಚಾಗಿ ಅವರು ಪಡೆದುಕೊಂಡದ್ದು ಆಂಜನೇಯಬಾಯಿ ಮಲ್ಪೇಕರ್ ಅವರ ಕಡೆಯಿಂದ. ಆ ಆಂಜನೇಯಬಾಯಿ ಮಲ್ಪೇಕರ್ ಅವರು ಮಧ್ಯಮ ಸ್ವರ ಹಚ್ಚಿದ್ರೆ ಅದ್ಭುತವಾಗಿರತಕ್ಕಂಥ ರೋಮಾಂಚನ ಆ ಸ್ವರವನ್ನು ಕೇಳಿದವರಿಗೆ ಆಗ್ತಾ ಇತ್ತು. ಅಷ್ಟು ಸುಂದರವಾಗಿ ಅಕಿಯಷ್ಟು ಮಧ್ಯಮ ಸ್ವರವನ್ನು ಒಲಿಸಿಕೊಂಡಂಥ ಗಾಯಕಿ ನಮ್ಮ ಹಿಂದೂಸ್ತಾನಿ ಸಂಗೀತದೊಳಗೆ ಬೇರೆ ಯಾರೂ ಇರಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಮಾಯಿ ಆಂಜನೇಯಬಾಯಿ ಮಲ್ಪೇಕರ್ ಕುಮಾರ ಗಂಧರ್ವರ ಮೇಲೆ ಅಪಾರವಾಗಿರತಕ್ಕಂಥ ವಾತ್ಸಲ್ಯವನ್ನು ಹೊಂದಿದಂಥ ಗಾಯಕಿಯಾಗಿದ್ಲು. ಅವಳು ಕುಮಾರ ಗಂಧರ್ವರನ್ನು ತನ್ನ ಮಗ ಅಂತಲೇ ತಿಳ್ಕೊಂಡು ಅವನಿಗೆ ತನ್ನಲ್ಲಿರತಕ್ಕಂಥ ಸಂಗೀತದ ವಿದ್ಯೆಯನ್ನು ಅವನಿಗೆ ಧಾರೆ ಎರೆದಳು ಅಂತಕ್ಕಂಥದ್ದು. ಕುಮಾರ ಗಂಧರ್ವರು ವಿವಿಧ ಮೂಲಗಳಿಂದ ಸಂಗೀತದ ಹಲವಾರು ಅಂಶಗಳನ್ನು ಸಂಗ್ರಹಿಸಿಕೊಂಡು ಒಬ್ಬ ಅದ್ಭುತ ಕಲಾವಿದನಾಗಿ
ಬೆಳೆದರು. ಪ್ರಸ್ತಾವನೆಯೊಳಗೆ ನೀವೆಲ್ಲ ಕೇಳಿದ್ರಲ್ಲ, ಸರ್ವರೊಳಗೆ ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅನ್ನೋ ಹಾಗೆ ಕುಮಾರ ಗಂಧರ್ವರು ವಿವಿಧ ಮೂಲಗಳಿಂದ ಹಲವಾರು ಉತ್ತಮ ಅಂಶಗಳನ್ನು ಸಂಗ್ರಹಿಸಿಕೊಂಡು ಒಬ್ಬ ಕಲಾವಿದನಾಗಿ ರೂಪುಗೊಂಡರು. ಅದು ಅವರ ಹಾಡಿನ ಖಾಸಿಯತ್ ಅಂತ ಹೇಳಿ ನಾವು ಭಾವಿಸಬೇಕಾಗ್ತದೆ. ಅನುಕರಣಾತ್ಮಕವಾಗಿರತಕ್ಕಂಥ ಗಾಯನದಿಂದ ಹೊರಗೆ ಬಂದ ಮೇಲೆ ಕುಮಾರರಿಗೆ ಅನಿಸಿದ್ದು, ನನ್ನದೇ ಆಗಿರತಕ್ಕಂಥ ಒಂದು ಹಾಡಿನ ಶೈಲಿ ನನ್ನದಾಗಬೇಕು, ಕೇಳಿದವರೆಲ್ಲ ಇದು ಕುಮಾರನ ಹಾಡು ಅಂತ ಗುರುತಿಸಬೇಕು, ಆ ಮಟ್ಟಕ್ಕೆ ನನ್ನ ಸಂಗೀತ ಬೆಳಿಬೇಕು ಅಂಥೇಳಿ ಅವರು ಕನಸ್ಕೊಂಡ್ರು. ಆದರೆ ಅದು ಅಷ್ಟು ಸುಲಭವಾಗಿ ಸಿಗತಕ್ಕಂಥದ್ದಲ್ಲ. ಅದಕ್ಕಾಗಿ ತಪಸ್ಸು ಮಾಡಬೇಕು, ಶ್ರಮ ಪಡಬೇಕು, ಸಾಧನ ಮಾಡಬೇಕು, ದಿವಸಗಟ್ಟಲೆ ರಿಯಾಜ್ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಖಂಡಿತವಾಗಿಯೂ ಕುಮಾರ ಗಂಧರ್ವರಿಗಿತ್ತು. ಆದರೆ ಅವರ ಆರೋಗ್ಯ ಅದಕ್ಕೆ ಅನುಮತಿ ಕೊಡ್ತಿದ್ದಿಲ್ಲ. ಅವರಿಗೆ ಲಭ್ಯವಿರತಕ್ಕಂಥ ಸಮಯದ ಅವಧಿಯೊಳಗನ ಅವರು ಆ ಸಾಧನೆಯನ್ನು ಮಾಡಿದರು. ಒಮ್ಮೆ ಕುಮಾರ ಗಂಧರ್ವರು ದೇವಾಸಕ್ಕೆ ಬಂದಿದ್ದರು. ಅಂದರೆ ಅನಾರೋಗ್ಯದ ಸಲುವಾಗಿ ಅವರು ದೇವಾಸಕ್ಕೆ ಬಂದದ್ದು ನಂತರದ ಕತೆ, ನಾನೀಗ ಹೇಳ್ತಾ ಇರೋದು ಅದಕ್ಕಿಂತ ಮುಂಚಿನ ಕತೆ. ಒಮ್ಮೆ ಕುಮಾರ ಗಂಧರ್ವರು ದೇವಾಸಕ್ಕೆ ಬಂದಿದ್ದರು. ಆ ದೇವಾಸ ಸಂಸ್ಥಾನದಲ್ಲಿ ಕೃಷ್ಣರಾವ್ ಮುಜುಮ್ದಾರ್ ಅಂತಕ್ಕಂಥವರು ಅಲ್ಲಿ ಅಧಿಕಾರಿಯಾಗಿದ್ದರು, ಅಲ್ಲಿನ ಕಾರ್ಭಾರಿಗಳಾಗಿದ್ದರು. ಅವರು ಕೂಡ ಬಹಳ ಅದ್ಭುತವಾಗಿರತಕ್ಕಂಥ ಒಬ್ಬ ಸಂಗೀತ ಪ್ರೇಮಿ ಮತ್ತು ಸಂಗೀತವನ್ನು ಬಲ್ಲವರಾಗಿದ್ದರು. ಅವ್ರ ಮುಂದೆ ಒಂದು ಸರಿ ಕುಮಾರ ಗಂಧರ್ವರು ಹೇಳಿದರು, ಕೃಷ್ಣ, ನಾನು ಇಲ್ಲಿ ಬಂದದ್ದು ಯಾಕಪ್ಪ ಅಂತಂದರೆ ನನ್ನ ಹಾಡನ್ನು ನಿನಗೆ ಕೇಳಿಸುವುದರ ಸಲುವಾಗಿ ಬಂದೇನೆ ಅಂತ ಹೇಳಿ. ಕೃಷ್ಣ ಮುಜುಮ್ದಾರ್ ಅವರಿಗೆ ಭಾಳ ಸಂತೋಷ ಆಯಿತು. ಆವತ್ತು ರಾತ್ರಿ ಕೃಷ್ಣ ಮುಜುಮ್ದಾರ್ ಅವ್ರ ಮನೆಯೊಳಗೆ ಕುಮಾರ ಗಂಧರ್ವರ ಬೈಠಕ ಪ್ರಾರಂಭ ಆಯಿತು. ಹಿಂಗೆ ಒಂದು ವಾರಗಟ್ಟಲೆ ಅವರು ಕೃಷ್ಣ ಮುಜುಮ್ದಾರ್ ಅವರ ಮನೆಯೊಳಗೆ ನಿತ್ಯ ರಾತ್ರಿ ಸಂಗೀತವನ್ನು ಕೇಳಿಸ್ತಾ ಇದ್ದರು. 10 ದಿನ ಈ ರೀತಿಯಾಗಿ ನಿರಂತರವಾಗಿ ನಡೀತು. ಮುಂಜಾನೆ ಎದ್ದ ಕೂಡಲೇ ಸಂಗೀತ, ಮಧ್ಯಾಹ್ನ ಸಂಗೀತ, ರಾತ್ರಿನೂ ಸಂಗೀತ. ಸತತವಾಗಿ 10 ದಿನಗಳ ಕಾಲ ಅವರು ಕೇವಲ ಸಂಗೀತವನ್ನೇ ಬದುಕಿದರು, ಕೇವಲ ಸಂಗೀತವನ್ನೇ ಉಸಿರಾಡಿಸಿದರು, ಕೇವಲ ಸಂಗೀತವನ್ನೇ ತಮ್ಮ ಆಹಾರನಾಗಿ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಏನಲ್ಲ. ನಡಕ ಅನಿವಾರ್ಯವಾಗಿರ್ತಕ್ಕಂಥ ಸಂದರ್ಭದೊಳಗೆ ಒಂದಿಷ್ಟು ಬಿಡೋದು ತಗೊಳ್ಳೋದು ಬಿಟ್ಟರೆ ಇಡೀ ದಿವಸ ಎಲ್ಲ ಅವರು ಸಂಗೀತದೊಳಗೆ ತೇಲಾಡಿದರು. ಒಂದು ದಿನ ರಾತ್ರಿ ಕುಮಾರ ಗಂಧರ್ವರು ಹಾಡ್ಲಿಕ್ಕೆ ಕೂತಿದ್ರು. ಇದ್ದಕ್ಕಿದ್ದಂಗೆ ಕುಮಾರ ಗಂಧರ್ವರಿಗೆ ಅನಿಸ್ತು, ನನಗೆ ಸಂಗೀತ ಸರಸ್ವತಿ ಒಲದು ಬಿಟ್ಟಾಳ ಅಂತ ಹೇಳಿ. ಅವತ್ತೇನು ಅವರ ಅವರ ಕಂಠದಿಂದ ಆ ಮೂಡಿ ಬಂದಂಥ ಹಾಡದಲ್ಲ, ಅದು ಬಹಳ ಅದ್ಭುತವಾಗಿತ್ತು. ಮತ್ತು ಕುಮಾರ ಗಂಧರ್ವರಿಗೆ ಅದರಿಂದ ಅಪಾರವಾಗಿರತಕ್ಕಂಥ ಆನಂದ ಆಯಿತು. ಅವರು ಕುಮಾರ ಗಂಧರ್ವರಿಗೆ ಅವರು ಕೃಷ್ಣರಾವ್ ಮುಜುಮ್ದಾರ್ ಅವರಿಗೆ ಹೇಳಿದರು, ಕೃಷ್ಣ, ನನ್ನ ಹಾಡು ನನಗೆ ಸಿಕ್ತು, ಮಂದಿ ಕೇಳಿದವರೆಲ್ಲ ಇದು ಕುಮಾರನ ಹಾಡು ಅಂತಾರ ಅನ್ನುವಂಥ ಒಂದು ಉದ್ಗಾರ ಅವರ ಮುಖದಿಂದ ಹೊರಟಿತು. ಆ ಆನಂದದ ಒಂದು ಉನ್ಮಾದ ಎಷ್ಟಿತ್ತು ಅಂತಂದರೆ ಇಡೀ ರಾತ್ರಿ ಅವರಿಬ್ಬರು ಬರೇ ಹರಟೆ ಹೊಡ್ಕೋತ ಕೂತರು, ಸಂಗೀತ ಬದಿಗುಳಿದಿತ್ತು. ಅದೊಂಥರ ಆನಂದದ ಅನುಭೂತಿ ಅಂತೇಳಿ ನಾವು ಆ ಹರಟೆಯನ್ನು ವಿಶ್ಲೇಷಿಸಬಹುದು. ಇದಾದ ಮೇಲೆ ಕುಮಾರ ಗಂಧರ್ವರ ಹಾಡುಗಾರಿಕೆಯೊಳಗೆ ಇದಾದ ಮೇಲೆ ಕುಮಾರ ಗಂಧರ್ವರ ಹಾಡಿನೊಳಗೆ ಒಂದು ಅದಮ್ಯವಾಗಿರತಕ್ಕಂಥ ಆತ್ಮವಿಶ್ವಾಸ ಕಾಣಿಸ್ಲಿಕ್ಕೆ ಶುರುವಾಯಿತು. ಜೊತೆಗೆ ದೇವಧರರಿಂದ ಅವರಿಗೆ ಬಂದಿರತಕ್ಕಂಥ ಗುರುವಿನಿಂದ ಪಡೆದುಕೊಂಡಿರ್ತಕ್ಕಂಥ ಸಂಗೀತದ ಪಾಂಡಿತ್ಯ ಆ ಆತ್ಮವಿಶ್ವಾಸದ ಜೊತೆಗೆ ಬೆರೆತಾಗ ಹಾಲು ಮತ್ತು ಜೇನು ಬೆರೆತಂತೆ ಅವರ ಹಾಡ ಒಂದು ವಿಶೇಷವಾಗಿರತಕ್ಕಂಥ ಮಾಧುರ್ಯವನ್ನು ಪಡೆದುಕೊಳ್ತು ಅಂತ ಹೇಳಬೇಕಾಗ್ತದೆ. ಅವರ ಹಾಡಿಗೆ ಒಂದು ವಿಭಿನ್ನವಾಗಿರತಕ್ಕಂಥ ಮೆರುಗು ಬಂತು, ಸ್ವರ ಮಾಧುರ್ಯವಂತೂ ಅವರ ಹಾಡಿನೊಳಗೆ ಇತ್ತು. ಕುಮಾರ ಗಂಧರ್ವ ನಾನೂ ಗಾಯಕ ಆದೆ ಅಂಥೇಳಿ ಆ ಕ್ಷಣದೊಳಗೆ ಸಂಭ್ರಮಿಸಿದರು. ನಾಯಕನಾಗುವಲ್ಲಿನ ಕುಮಾರ ಇಟ್ಟಂಥ ಮೊದಲನೇ ಹೆಜ್ಜೆ ಇದು. ಮೊದಲ ಅವರು ಗಾಯಕ ಆದರು, ಆಮೇಲೆ ನಾಯಕನಾಗುವತ್ತ ತಮ್ಮ ಶ್ರಮವನ್ನು ಹಾಕತೊಡಗಿ. ಕುಮಾರ ಗಂಧರ್ವರಿಗೆ ನಾನು ಗಾಯಕ ಆದೆ ಅನ್ನುವಂಥ ಆತ್ಮವಿಶ್ವಾಸ ಬಂದ ಮೇಲೆ ಸಂಗೀತದಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ನಾಯಕನಾಗಲಿಕ್ಕೆ ಪ್ರಯತ್ನ ಮಾಡಿದರು. ಆ ನಿಟ್ಟಿನೊಳಗೆ ತಮ್ಮ ಸಾಧನೆಯನ್ನು ಕೇಂದ್ರೀಕರಿಸಿಕೊಂಡ್ರು. ಆ ನಿಟ್ಟಿನೊಳಗೆ ಅವರು ಸಂಗೀತದ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು.
ಈ ನಾಯಕ ಅಂದರೆ ಯಾರು ಅನ್ನೋದ್ರ ಬಗ್ಗೆ ಭಾರತೀಯ ಸಂಗೀತದ ವಿದ್ವಾಂಸ, ಸಂಗೀತ ತಜ್ಞ, ಉತ್ತಮ ಸಂಗೀತ ವಿಮರ್ಶಕ ಅನಿಸ್ಕೊಂಡಂಥ ಅಶೋಕ ರಾನಡೆ ಅವರು ಒಂದು ಮಾತನ್ನು ಬರೀತಾರೆ. ನಾಯಕ ಅಂದರೆ ಯಾರು? ಯಾರಿಗೆ ಸಂಗೀತದ ಸಂಪೂರ್ಣ ಕಲ್ಪನೆ ಅಂದರೆ ಸಂಗೀತದ ಹಾಡುಗಾರಿಕೆ ಮತ್ತು ಹೊಸ ರಾಗಗಳನ್ನು ಹಾಗೂ ಬಂದಿಷ್ಗಳನ್ನು ಮಾಡತಕ್ಕಂಥ ಶಕ್ತಿ ಇದೆಯೋ ಅವರು ಮಾತ್ರ ನಾಯಕನಾಗಬಲ್ಲರು ಅನ್ನುವಂಥದ್ದು. ಇದು ಅಶೋಕ ರಾನಡೆ ಅವರ ವ್ಯಾಖ್ಯಾನ. ಇದರ ಜೊತೆಗೆ ನಾಯಕನಾದವನಿಗೆ ಸಂಗೀತ ಶಾಸ್ತ್ರದ ಸಂಪೂರ್ಣ ಅರಿವು ಕೂಡ ಇರಬೇಕಾಗ್ತದೆ ಅನ್ನುವಂಥ ಅಂಶವನ್ನು ನಾವು ಗಮನಿಸಬೇಕು. ಆ ನಿಟ್ಟಿನೊಳಗೆ ಪಂಡಿತ್ ಭೀಮಸೇನ್ ಜೋಶಿ ಅವರು ಕುಮಾರ್ ಗಂಧರ್ವರನ್ನು ನಾಯಕ ಅಂತ ಕರೆದದ್ದು ಏನು ಅತಿಶಯೋಕ್ತಿ ಅಲ್ಲಲ್ಲ. ಕುಮಾರ್ ಗಂಧರ್ವರ ಈ ಸಾಧನೆಯ ನಂತರ ಅನೇಕ ರಸಪ್ರಸಂಗಗಳು ಅವರ ಜೀವನದೊಳಗೆ ನಡೆದು ಅಂಥ ರಸಪ್ರಸಂಗಗಳನ್ನು ನಾವು ಮುಂದಿನ ಸಂಚಿಕೆಯೊಳಗೆ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಮುಂದಿನ ಗುರುವಾರ ಸಂಜೆ 6 ಗಂಟೆಗೆ ಭೇಟಿಯಾಗೋಣ ಅಂತ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.